ಜಿ ಯಾರನ್ನ ನೋಡಿದವರು ಹೇಳ್ತಾರೆ ರಾಹುಲ್ ಪೇರ್ ಬಿಟ್ಟಿದ್ದಾರೆ ಆ ರಾಹುಲ್ ಗಾಂಧಿ. ಅದರಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಜನರಲ್ಲಿ ಅರಿವು ಮೂಡಿಸುವಂಥದ್ದು. ಏನು ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ UPA ಸರ್ಕಾರ, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ UPA ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಬಡವರಿಗೆ ಕನಿಷ್ಠ 100 ದಿವಸ ಕಡ್ಡಾಯವಾಗಿ 100 ದಿನ ಕಡ್ಡಾಯವಾಗಿ ಅವರಿಗೆ ನಮಗೆ ಕೆಲಸ ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಉದ್ಯೋಗ ಒದಗಿಸ್ಕೊಡ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮವನ್ನು ಏಕಾಏಕಿ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಅದನ್ನು ರದ್ದು ಮಾಡಿ ಈ ಹೊಸ ಕಾಯ್ದೆಯನ್ನು ಜಾರಿಗೆ ತರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ, ಸನ್ಮಾನ್ಯ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಇವರೆಲ್ಲರ ಒಂದು ತೀರ್ಮಾನ ಇದು. ನಾವು ಈ ದೇಶದ ಬಡವರಿಗೆ ಇದು ಮಾರಕವಾಗಿರ್ತಕ್ಕಂಥ ಕಾಯ್ದೆ ಅವರು ಹೊಸದಾಗಿ ತಂದಿರುವಂಥದ್ದು. ಹಿಂದೆ ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಅದನ್ನೇ ನೀವು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು, ಅದನ್ನೇ ಮತ್ತೆ ಜಾರಿಗೆ ತರಬೇಕು ಅಂತ ದೇಶದಿಂದ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ನಾವು ಜನರಲ್ಲಿ ತಿಳುವಳಿಕೆ ಅರಿವನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಅಭಿಷೇಕ್ ದತ್ ಅಂತೇಳಿ ನಮ್ಮ ಆತ್ಮೀಯ ಗೆಳೆಯರು ದೆಹಲಿಯವರು, ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರ ಜೊತೆಯಲ್ಲಿ ಪಂಚಾಯಿತಿಯ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಮಮತಮ್ಮ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಈ ಒಂದು ಅಂಬಾಜಿದುರ್ಗ ಹೋಬಳಿಯ ಎಲ್ಲ ಗೌರವಾನ್ವಿತ ಎಲ್ಲ ಮುಖಂಡರೇ, ನಮ್ಮ ನಗರದ ಪ್ರದೇಶದ ಬಹಳ ವಿಷಯಗಳನ್ನು ನಾನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಏನು 2005ನೇ ಇಸ್ವಿಯಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಪ್ರಾರಂಭ ಆಯಿತು. ನಂತರ ಅದಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಇದು ಇಡೀ ದೇಶವ್ಯಾಪ್ತಿ ಪ್ರಾರಂಭದಲ್ಲಿ 5 ಕೆಲವು ಆಯ್ದ ಪಂಚಾಯಿತಿಗಳಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭ ಆಯಿತು. ನಂತರ ಇದನ್ನು ಇಡೀ ದೇಶವ್ಯಾಪ್ತಿ 5 ವರ್ಷಗಳ ಒಳಗಾಗಿ ಇಡೀ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಇದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಆಯಿತು. ಯಾರು ಗ್ರಾಮ ಪಂಚಾಯಿತಿಗಳಲ್ಲಿ ನಮಗೆ उद्योग ಬೇಕು ಅಂತ ಹೇಳಿ ಜಾಬ್ ಕಾರ್ಡ್ 125 दिन के काम की गारंटी देंगे, परंतु पिछले 5 साल में कहीं भी 40 दिन से ज्यादा काम इन्होंने नहीं दिया। जो भी व्यक्ति काम करेगा, पहले ग्राम पंचायत जो महात्मा गांधी जी का सपना था कि ग्राम तय करता था क्या काम होगा, परंतु दिल्ली में बहुत बड़े आलीशान कमरे में बैठे मोदी जी के लोग अब डिसाइड करेंगे कि कर्नाटक में काम होगा या नहीं होगा। ग्राम पंचायत की जितनी भी कार्यशैली थी उन्होंने खत्म कर दी। कर्नाटका में लगभग 40 लाख लोगों को नुकसान होगा। 5000 परिवार वो है जो इस पूरे कार्य को देखते थे, इंजीनियर थे, ग्राउंड स्टाफ के लोग थे, कोऑर्डिनेटर थे, उन सब के काम चले जाएंगे। तभी आज ये कार्यक्रम रखा है और केवल आज हम यहाँ पे नहीं, देश भर की सारी पंचायतों में कांग्रेस परिवार के सारे सदस्य जा रहे हैं और लोगों को ये विश्वास दिला रहे हैं कि आपकी लड़ाई को हम अंत तक लड़ेंगे और आपको आपका हक वापस दिलवा के रहेंगे। 27 तारीख को बेंगलोर के अंदर कर्नाटका के मुख्यमंत्री, उप मुख्यमंत्री, कर्नाटका प्रदेश की कांग्रेस के इंचार्ज रणदीप सिंह सुरजेवाला जी, तमाम मंत्री, विधायक हमारे यहाँ पे गवर्नर हाउस जो LG हाउस है उसका घेराव करेंगे, आपकी आवाज को और तरीके से उठाएंगे ताकि ग्राम पंचायती व्याप्तिಯಲ್ಲಿ
ಒಂದು ವಿಶಿಷ್ಟವಾದಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಉದ್ಯೋಗ ಖಾತ್ರಿ ಯೋಜನೆ. ಯಾಕಂದರೆ ಮನ್ರೇಗಾ ಅಂದರೆ ಎಲ್ಲರಿಗೂ ಗೊತ್ತಾಗಲ್ಲ. ಮನ್ರೇಗಾ ಅಂತ ತಿಳಿಸ್ನಮ್ಮ ಇವಕ್ಕನ್ನ, ಮನ್ರೇಗಾ ಅಂತ ತಿಳಿಸ್ನ, ಉದ್ಯೋಗ ಖಾತ್ರಿ ಅಂತ ತಿಳಿಸ್ನ ಯಮ್ಮ, ಉದ್ಯೋಗ ಖಾತ್ರಿ ತಿಳಿಸ್ನಮ್ಮ ಅವ. ಈಗ ಉದ್ಯೋಗ ಖಾತ್ರಿ ಯೋಜನೆ ಈಗ ಮನ್ರೇಗಾ ಅಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ಅದನ್ನು ಮನ್ರೇಗಾ ಅಂತೇಳಿ ಕರೀತಾರೆ ಅಥವಾ ಉದ್ಯೋಗ ಖಾತ್ರಿ ಯೋಜನೆ ಅಂತ ಕರೀತಾರೆ. ಇದು 2005ರಲ್ಲಿ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಇವತ್ತು ಅದನ್ನು ಈಗಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಇದನ್ನು ಆ ಮನ್ರೇಗಾ ಕಾಯ್ದೆಯನ್ನು, ಉದ್ಯೋಗ ಖಾತ್ರಿ ಯೋಜನೆ ಏನು ಹಿಂದೆ ಇದ್ದಂಥದನ್ನು ತೆಗೆದಾಕಿ ಹೊಸದಾಗಿ VBG ರಾಮ್ಜಿ ಅಂತ ಹೇಳಿದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್. ಇದು ಎಲ್ಲ ಹಿಂದಿ ಪದಗಳು, ಅದನ್ನು ಇಂಗ್ಲೀಷಲ್ಲಿ ಬರೆದು ಅದನ್ನು ಚಿಕ್ಕದ. कर्नाटका सरकार के बहुत ही वरिष्ठ मंत्री, आप सबके लोकप्रिय विधायक MLA डॉक्टर सुधाकर जी, कोनापल्ली पंचायत के सभी, पहले मंत्री जी ने बहुत विस्तार में आपको बताया है। मैं कांग्रेस पार्टी की तरफ से, राहुल गांधी जी की तरफ से, खड़गे जी की तरफ से आप सभी मनरेगा के कर्मचारियों को ये विश्वास दिलाने आया हूँ, जैसे कांग्रेस पार्टी ने 3 किसान कानून जो मोदी जी लेकर आए थे उनको वापस कराया, उसी तरीके से जो मनरेगा का कानून नरेंद्र मोदी जी आप सबके अगेंस्ट में, विरोध में लेकर आए हैं, उन्होंने केवल नाम नहीं बदला। जो कांग्रेस पार्टी ने देश में 10 करोड़ लोगों को रोजगार की गारंटी का कानूनी हक दिया था, वो हक आपसे छीना है। मुझसे पहले सुधाकर जी ने आपको बहुत विस्तार से बताया कि क्या क्या बदलाव वो उस कानून में लेकर आए। पहले केंद्र की सरकार अधिकांश पैसा मनरेगा को आपको देती थी, अब वो नहीं देगी, अब आपको राज्य की सरकार को देना पड़ेगा। पहले खेती के समय मनरेगा कानून लागू होता था, अब उसको हटा दिया, खेती के समय मनरेगा कानून लागू नहीं होगा।